ಏನಿದೆ ವನವಾಸವೋ ಏನಿದೆ ಉಪವಾಸವೋ ಏನೋ ಮಾಡಿ ಎಂದು ಈ ಗತಿ ನನಗೆ ತಂದೆಯ ಪಶುಪತಿ ಅಕಡಕಡ ಮುಳ್ಳು ಮುಳ್ಳು ಅಮ್ಮಮ್ಮ ಅಯ್ಯೋ ರಾಕೇಶ್ 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 ಎಲ್ಲಿದ್ದೀರಾ ರಾಕೇಶ್ ಏನಾಯ್ತು ರಾಕೇಶ್ ಎಲ್ಲಿದ್ದೀರಾ ಹೇಳಿ ರಾಕೇಶ್ ರಾಕೇಶ್ ಎಲ್ಲಿದ್ದೀರಾ ರಾಕೇಶ್ ನಾನು ಎಸ್ಟೇಟ್ ಹತ್ರ ಇದ್ದೀನಿ ಯಾರನ್ನಾದ್ರೂ ಪಿಕಪ್ ಮಾಡಕ್ ಕಳ್ಸು ಹಾ ಬಾಯ್ ಡಾಕ್ಟ್ರೆ ನಮ್ಮ ಸಿನಿಮಾ ಸ್ಟೋರಿ ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇದೆ ಕಣ್ರಿ ಆದ್ರೆ ಇಂಟ್ರೋಲ್ ಪಾಯಿಂಟ್ ಒಂದು ಸರಿಯಾಗಿ ಟ್ವಿಸ್ಟ್ ಬೇಕು ಕಣ್ರಿ ನಮ್ಮ ಎಸ್ಟೇಟ್ ಬಂತು ನಾನು ನನ್ನ ದಾರಿ ಹಿಡಿತೀನಿ ನೀವು ನಿಮ್ಮ ದಾರಿ ಹಿಡೀರಿ ಸಾಕಾ ಟ್ವಿಸ್ಟು ಏನ್ ಡಾಕ್ಟ್ರೆ ನೀವು ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ ಮನೆ ಕರ್ಕೊಂಡು ಒಂದು 6 ತಿಂಗಳು ಇಟ್ಕೊಳ್ಳೋದು ಬಿಟ್ಟು ಕೆರನ ಬಾವಿನ ನೋಡ್ಕೊಳ್ಳಿ ಅಂತೀರಾ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ಇನ್ಮೇಲೆ ಬರಬೇಡಿ ಏನ್ ಮಾಡ್ಬಿಡ್ತಾರೆ ಹೊಡಿತಾರ ಬಡಿತಾರ ಇಲ್ಲ ಹಣೆ ಗನ್ ಇಟ್ಬಿಟ್ಟು ಗುಂಡಾರಿಸ್ಬಿಡ್ತಾರ ಯಾರೇ ಅವನು ಮಧ್ಯ ರೋಡಲ್ಲಿ ನಿಂತ್ಕೊಂಡು ಗಗನ ಗುಂಡಾರಿಸ್ತಾ ಇದ್ದಾನೆ ಅವನು ಗುಂಡು ಹಾರಿಸ್ತಾ ಇಲ್ಲ ಬೇಟೆ ಆಡ್ತಾ ಇದ್ದಾನೆ ಬೇಟೆ ಆಡೋನ್ ಥರನೇ ಇದ್ದಾನೆ ಒಳ್ಳೆ ಬಿನ್ಲಾಡನ್ ಥರ ಕಾಣ್ತಾನೆ ಯಾರು ಅಣ್ಣ ಅದೇ ಇವರು ರಾಕೇಶ್ ಅಂತ ಬಸ್ ಸ್ಟಾಪ್ ಆಗಿದ್ದಾಗ ಇವರೇ ನನ್ನ ಕರ್ಕೊಂಡು ಬಂದಿದ್ದೀನಿ ಹಾಂ ಸರ್ ನನ್ನ ತಂಗಿನ ಇಲ್ಲಿವರೆಗೂ ಸೇಫ್ಟಿಯಾಗಿ ಕರ್ಕೊಂಡು ಬಂದಿದ್ಯಾ ಅಂದಮೇಲೆ ನನಗೆ ಸತ್ಕಾರ ಮಾಡಲೇಬೇಕು ಇಲ್ಲಿವರೆಗೂ ಬಂದಿದ್ದೀಯಾ ಇಲ್ಲೇ ಯಾವ್ದಾರ ಕೊಳದಲ್ಲಿ ನೀರು ಕೊಡ್ತು ಜಾಗ ಖಾಲಿ ಮಾಡು ಕೋಳದಲ್ಲಿ ನೀರು ಕುಡ್ಕೊಂಡು ಹೋಗಕ್ಕೆ ನಾನೇನು ಹೋಲಿನ ಅಲ್ಲ ಸರ್ ಕೊಡಗಿನ ಕಾಫಿ ವರ್ಲ್ಡ್ಗೆ ಫೇಮಸ್ಸು ಕಾಫಿ ಕುಡಿದೆ ಹಾಗೆ ಹೋಗಕ್ಕಾಗುತ್ತಾ ಸರ್ ಕೊಡಗೋರ್ಗೆ ಕಾಫಿ ಕೊಡೋದು ಗೊತ್ತು ಹೆಚ್ಚು ಕಡಿಮೆ ಆದ್ರೆ ಹೊಣೆಗೆ ಗುಂಡಿಡೋದು ಗೊತ್ತು ಜೀಪ್ ಹತ್ತು ಈ ಬಿನ್ ಲಾಡನ್ ಆಟ ನೋಟ ಗೇಟಪ್ಪು ಎಲ್ಲ ನೋಡಿದ್ರೆ ನಮ್ಮ ಕತೆಗೆ ಯಾಕೋ ಇವನ ವಿಲನ್ ಆಗೋ ಥರ ಕಾಣಿಸ್ತಾನೆ ಯಾವುದಕ್ಕೂ ಇವನ್ನ ಸರಿಯಾಗಿ ವಿಚಾರಿಸ್ಕೋಬೇಕು ಗಟ್ಟಿ ಮೂಡಿಕ ಅಮರ ಅಮರ ಶ್ವೇತಕ ಬಂದ ಅಧರ ಈ ಅಧರ ಮಧುರ ಓ ಮಧುರ ನಿಂಗಡ ಪ್ರೇಮವೋ ಬನ್ನಿ 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 ಹಾಯ್ ಅಮ್ಮ ಪುತ್ರಿ ಪುತ್ರಿನ ನಿಮ್ಮ ಹೆಸರು ಪುತ್ರಿ ಅಂತ ಹೇಳಲೇವಲ್ರೇ ಪುತ್ರಿ ಅಂದ್ರೆ ಅಚ್ಚ ಕನ್ನಡದಲ್ಲಿ ಮಗಳು ಅಂತ ಅರ್ಥ ನಿನ್ನ ಬರುವಿಕೆಗೆ ನಾವೆಲ್ಲರೂ ಯಾರೀ ಯುವರಾಜ
ಇನ್ನು ನನಗೆ ಸಮನಾರು. ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಜಾಸ್ತಿ ಬಿಲ್ಡಪ್ ತಗೋಬೇಡಿ. ನನ್ನಮ್ಮ ಎಲ್ಲ ಹುಡುಗರಿಗೂ ಯುವರಾಜ ಅಂತಾನೆ ಕರೆಯೋದು. ಅಮ್ಮ, ಇವರು ರಾಕೇಶ್ ಅಂತ ನನ್ನ ಫ್ರೆಂಡ್. ಫೋನಲ್ಲಿ ಹೇಳಿದ್ನಲ್ಲ. ಓ, ನಿನ್ನನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬಂದ ಯುವರಾಜ ಇವನೇ. ಬಾ ಕುಮಾರ, ಬಾ. ನಮ್ಮ ಕುಟೀರಕ್ಕೆ ನಿನಗೆ ಸ್ವಾಗತ. ಮೈಸಾನ್ ಲಗೇಜ್ ಎಲ್ಲ ತಗೊಂಬರ. ಲಗೇಜ್ ತಗೊಂಬರ. ನಿಮ್ಮ ಅಣ್ಣ ಏನ್ ಸೆಕ್ಯೂರಿಟಿನಾ? ಏನ್ರಿ ಅವನು? ಡಾಕ್ಟ್ರೆ, ಏನು ಮನೆಗಿನ ಎಲ್ಲ ಕ್ಲೀನ್ ಮಾಡ್ಕೊಂಡು ತುಂಬಾ ಸುಣ್ಣ ಬಣ್ಣ ಎಲ್ಲ ಹೊಡಿತಾ ಇದ್ರಲ್ಲ, ಏನು ಸತ್ಯನಾರಾಯಣ ಪೂಜೆನಾ? ಅಲ್ಲ, ಮದುವೆ. ಯಾರು ನಿಮ್ ಬಿನ್ಲಾಡಂದ? ನಂದು. ಏನ್ ಜೋಕ್ ಮಾಡ್ತಾ ಇದೀರಾ? ಜೋಕ್ ಮಾಡಕ್ಕೆ ಇದು ನಿಮ್ ಸಿನಿಮಾ ಅಲ್ಲ. ಶೂಟಿಂಗ್ಗೋಸ್ಕರ ತಗೊಂಡಿರೋ ಬಾಡಿಗೆ ಮನೇನೂ ಅಲ್ಲ. ಅಲ್ಲಿ ಓಡಾಡ್ತಾ ಇರೋರು ಜೂನಿಯರ್ಸು ಅಲ್ಲ. ಬರೋ ಸಂಡೇ ನನ್ ಮದ್ವೆ. ಅಲ್ಲಿ ತನಕ ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗಿ. ಇದು ನಾನ್ ನಿಮಗೆ ಕೊಡ್ತಾ ಇರೋ ಅಫಿಷಿಯಲ್ ಇನ್ವಿಟೇಷನ್. ಹೇಳಲಿ. ಯಾಕೋ ಮಾರ್ಬಾರ್ದಂಗ್ ಕಾಣ್ತತಿ? ಲೇ, ನಿನ್ ಫೋನಲ್ಲಿ ನನ್ನ ಬಾಡಿ ಇನ್ನು ಯಾವ ಪಾರ್ಟ್ಸ್ ಕಾಣ್ತಲ್ಲ ಅಂತ ಹೇಳ್ಬಿಡ, ತೆಗೆದು ತೋರಿಸ್ಬಿಡ್ತೀನಿ. ನಾನು ನಿನ್ ಗೆಳೆಯ ಆದಿನ್ಲಿ, ನಿನ್ನ ವಾಯ್ಸ್ ಕೇಳಿ ನಿನ್ನ ಮಾರಿ ಹಂಗೈತೆ ಅಂತ ಹೇಳ್ಬಿಡ್ತೀನಿ. ಹೌದು, ನೀ ಪ್ರಪೋಸ್ ಮಾಡಿದ ಹುಡುಗಿ ಏನಾರ ರಿಜೆಕ್ಟ್ ಮಾಡಿದ್ಲೇನ? ಮತ್ತೆ ರಿಜೆಕ್ಟ್ ಮಾಡಿದ್ರೆ ಇನ್ನೊಂದ್ಸಲ ಪ್ರಪೋಸ್ ಮಾಡ್ಬೋದಾಗಿತ್ತು. ಆದ್ರೆ ಅವಳು ಕಂಪ್ಲೀಟ್ ಆಗಿ ಅವಳ ಲೈಫಿಂದ ನನ್ನ ಒದ್ದೋಡಿಸ್ಬಿಟ್ಲು. ಯಾಕ್ಲೇ, ಏನಾತು? ಆಕಿ ಜಾತಿ ಬೇರೆನಾ ಇಲ್ಲ ನಿನ್ಕಿಂತ ಜಾಸ್ತಿ ಆಸ್ತಿನ? ಅವ್ರ ಅಪ್ಪ ಪೊಲೀಸ, ಅವ್ರ ಅಣ್ಣ ಡಾನ, ಆಕಿ ಓಲ್ಡ್ ಬಾಯ್ ಫ್ರೆಂಡ್ ರೌಡಿನ? ಆಕಿ ಕ್ಯಾನ್ಸರ್ ಇಲ್ಲ ನಿನಗೆ? ಜಗತ್ತಲ್ಲಿರೋ ಬರಬಾರ್ದು ಕಾಯಿಲೆಲ್ಲ ಬಂದ್ರು ಸಹಿಸ್ಕೋಬಹುದು. ಆದ್ರೆ ನಾನು ಲವ್ ಮಾಡ್ತಾ ಇರೋ ಹುಡುಗಿ ಅವಳು ಮದುವೆಗೆ ನನ್ನ ಇನ್ವೈಟ್ ಮಾಡಿದ್ರೆ ಸಹಿಸ್ಕೊಳಕಾಗುತ್ತೇನೋ? ಆಕಿ ಮದುವೆ ಯಾವಾಗ? ಬರೋ ಭಾನುವಾರ. ಏನ್ ಮಾಡವಪ್ಪ ಈಗ? ಏನ್ ಮಾಡೋದು? ತಲೆ ಬಳಸ್ಕೊಂಡು ಹುಚ್ಚಾಗ್ತೀನಿ. ಹುಚ್ಚ ಆಗ್ತಾನಂತ ಹುಚ್ಚ. ಆಕಿ ಮದುವೆಗೆ ಇನ್ನೂ ಒಂದು ವಾರ ಐತಿ. ಹೋಗು, ಬೆನ್ನು ಬೀಳು. ಆಕಿ ಕೊಳ್ಳಾಗ ತಾಳೆ ಬೀಳು ತನಕ ಬೆಂಗಳೂರು ಕಡೆ ಬೆನ್ನು ಹಾಕಿ ಮಲಗಬೇಡ. ಇದ್ರೆ ನಿಮ್ಮಂತ ಫ್ರೆಂಡ್ಸ್ ಇರ್ಬೇಕು ಕಣ್ರು. ಹುಡುಗಿ ಮದುವೆ ಆಗ್ತಾ ಇದ್ರು ಬೆನ್ ಹತ್ತು ಅಂತ ಬೆನ್ ತಟ್ಟಿ ಹುರಿದುಂಬಿಸ್ತಾ ಇದೀರಾ. ಮಾಡ್ತೀನ್ರೋ, ಮಾಡ್ತೀನಿ. ನೀವೆಲ್ಲರೂ ಹೆಮ್ಮೆ ಪಡ್ಬೇಕು. ಹಂಗ್ ಮಾಡಿ ತೋರಿಸ್ತೀನಿ. ಅಂಕಲ್, ಮನೆ ಮಾತ್ರ ತುಂಬಾ ಅದ್ಭುತವಾಗಿ ಕಟ್ಸಿದಿರ. ನಿಮ್ ಮಗಳನ್ನ ಮದುವೆ ಆಗೋ ಹುಡುಗ ಮನೆ ಹಳಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಥ್ಯಾಂಕ್ಸ್. ಪ್ರಿಯತಮ, ನಮ್ಮ ಪುತ್ರಿಯ ವಿವಾಹದ ಆಮಂತ್ರಣ ಪತ್ರಿಕೆಗಳನ್ನು ನಿಮ್ಮ ಮಿತ್ರ ವೃಂದಕ್ಕೆ ಕಳುಹಿಸಿದಿರಾ? ನಾವು ಮಾಡ್ತಿರೋದು ಸಿಂಪಲ್ ಮ್ಯಾರೇಜು. ನನ್ನ ಫ್ರೆಂಡ್ಸ್ ಟೈಪ್ ಅಲ್ಲಿ ಒಂದ್ 5 ಜನ ಬರ್ಬೋದು ಅಷ್ಟೇ. ಬರಲಿ ಬರಲಿ, ಸಂತೋಷ. ಅಂದ ಹಾಗೆ ನೀವು ಫಲಹಾರ ಸೇವಿಸಿದಿರಾ? ಇದು ಮದುವೆ ಮನೆ. ನಾನು ಹುಡುಗಿ ಫಾದರ್. ಈ ಹಾರ ಬದಲಾಯಿಸ್ಕೊಳ್ಳೋವರೆಗೂ ಬ್ರೇಕ್ಫಾಸ್ಟ್ ಟೆನ್ಷನ್ ಎಲ್ಲಿ ಇರುತ್ತೆ ನೋಡಿ. ಹೀಗೆ ನೀವು ಊಟ ಉಪಚಾರಕ್ಕೆ ನಿರ್ಲಕ್ಷ್ಯ ವಹಿಸಿದರೆ ನಿಮ್ಮ ಆರೋಗ್ಯ ಕೆಡುತ್ತದೆ. ನನ್ನ ಕೋಪ ಶಿರಕ್ಕೆ ಏರಿ ರಕ್ತದ ಒತ್ತಡ ಅಧಿಕವಾಗುತ್ತದೆ, ಗೊತ್ತೇ? ಓಕೆ ಓಕೆ, ಕೂಲ್ ಕೂಲ್. ನೀವು BP ರೈಸ್ ಮಾಡ್ಕೋಬೇಡಿ. ಹೋಗಿ ಏನಾದ್ರೂ ತಗೊಂಡ್ ಬನ್ನಿ. ಅರಗಳಿಗೆಯಲ್ಲಿ ಮರಳುವೆನು ಫಲಹಾರದ ಜೊತೆಗೆ. ಥ್ಯಾಂಕ್ಸ್. ವಾಟೋ ಡೌಟೋ? ನನ್ನ ಹೆಂಡತಿ ಯಾಕೆ ಹಿಂಗ್ ಮಾತಾಡ್ತಾಳೆ ಅಂತನ? ಏನಾಯ್ತು ಅಂಕಲ್ ಇವ್ರಿಗೆ? Once upon a time, I think 1985, me and she, same college, same class. ಅಂಕಲ್, ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೀರಾ? ಅರ್ಥ ಆಗೋತರ? ಆಯ್ತು, ಕೇಳಿಸ್ಕೊ. ನಾನು ಅವಳು ಒಂದೇ ಕಾಲೇಜ್ನಲ್ಲಿ, ಒಂದೇ ಕ್ಲಾಸ್ನಲ್ಲಿ, ಒಂದೇ ಬೆಂಚ್ನಲ್ಲಿ ಓದ್ತಾ ಇದ್ವಿ. ಕೋ ಎಜುಕೇಶನ್? ಎಸ್. ಆಗ ನಾಟಕನೂ ಮಾಡ್ತಾ ಇದ್ವಿ. ದುಷ್ಯಂತ ಶಾಕುಂತಲ ನಾಟಕ. ಅದರಲ್ಲಿ ನಮ್ಮಿಬ್ರಿಗೂ ಲವ್ ಆಯ್ತು. ಅಲ್ಲೇ ಮದ್ವೆನೂ ಆಯ್ತು. ಮೈಮರ್ತು ಇಬ್ರು 2 ಮಕ್ಳಾಯ್ತು. ಹೋಗ್ಲಿ ಬಿಡಿ ಅಂಕಲ್, ಒಳ್ಳೇದಾಯ್ತು. ನಮ್ ಶ್ವೇತನಿಗೆ ಚಿಕ್ಕವಳಿದ್ದಾಗ ಒಂದು ವಿಚಿತ್ರ ಕಾಯಿಲೆ ಬಂದ್ಬಿಡ್ತು. ಎಂತೆಂತ ಡಾಕ್ಟರ್ ತೋರ್ಸಿದ್ವಿ, ವಾಸಿನೇ ಆಗ್ಲಿಲ್ಲ. ಅಯ್ಯಪ್ಪ. ಆಗ ನಮ್ ಮಾಲ್ತಿ ಒಂದ್ ಹರಕೆ ಓದ್ಕೊಂಡ್ಲು ನಮ್ಮ ಮನೆ ದೇವ್ರ ಗುಡಿಗೆ. ಏನಂತ? ನಾವು ನಾಟಕ ಮಾಡ್ತಿದ್ವಲ್ಲ, ಅದೇ ತರ ಸಂಭಾಷಣೆ ಮಾತಾಡ್ತೀನಿ. ನಮ್ ಶ್ವೇತನಿಗೆ ಕಾಯಿಲೆ ವಾಸಿ ಆದ್ರೆ ಅಂತ. ಲೈಫ್ ಲಾಂಗ್? ಎಸ್. ಮಗಳು ಹುಷಾರಾದ್ಲು, ಅಮ್ಮ ಹುಷಾರ್ ತಪ್ಪದ್ಲು. ಅಯ್ಯೋ, ಆಂಟಿ ಇಸ್ ರಿಯಲಿ ಗ್ರೇಟ್. ಪ್ರಿಯತಮ, ಅಚ್ಚ ಕನ್ನಡವ ಮಾತಾಡುವೆನೆಂದು ಸ್ವಚ್ಛ ಮನಸ್ಸಿನಿಂದ ಶಪಥಗೈದು
ಕನ್ನಡವನ್ನು ತುಚ್ಛವಾಗಿ ನೋಡುವ ಹುಚ್ಚು ಜನರ ಅಹಂಕಾರವನ್ನು ಕೊಚ್ಚಿ ಕೊಲೆಗೈದು ಬೆಚ್ಚಗೆ ಮಲಗಿದ್ದ ನನ್ನ ಭಾವನೆಗಳನ್ನು ರೊಚ್ಚಿಗೆ ಬಿಸಿ ಸದಾ ಕನ್ನಡ 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 ಎಂದು ಕನ್ನಡವನ್ನು ಹಚ್ಚಿ ಮೆಚ್ಚಿ ಬಿಚ್ಚಿ ನನ್ನೆದೆಗೆ ಹಚ್ಚುವ ಹಾಗೆ ಮಾಡಿ ಸ್ವಚ್ಛಂದವಾಗಿದ್ದ ನನ್ನ ಮನಸ್ಸನ್ನು ಗೆದ್ದೆ 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 ಮಾತೆ ಅಡ್ಬಿದ್ದೆ ಮಾತೆ ಅಡ್ಬಿದ್ದೆ ತಾಯಿ ಆಶೀರ್ವಾದ ಮಾಡಿ. ಶಾಂತನಾಗು ಕುಮಾರ, ಶಾಂತನಾಗು. ಮಾತೆ, ನಿಮ್ಮ ಪುತ್ರಿಯ ವಿವಾಹವಾಗುವವರೆಗೂ ಇಲ್ಲೇ ನಿಮ್ಮ ಆಶ್ರಯದಲ್ಲಿ ಇದ್ದು ಇನ್ನು ಮುಂದೆ ಸ್ವಚ್ಛ ಕನ್ನಡದಲ್ಲಿ ಸರಾಗವಾಗಿ ವ್ಯವಹರಿಸಲು ನಿರ್ಧರಿಸಿದ್ದೇನೆ. ಆದ್ದರಿಂದ ನನ್ನ ಈ ಆಸೆ ಈಡೇರಲೆಂದು ಆಶೀರ್ವಾದ ಮಾಡಿ. ಕುಮಾರ, ಅದೊಂದೇ ಆಸೆ ಯಾಕೆ? ನಿನ್ನ ಎಲ್ಲಾ ಇಚ್ಛೆಗಳು ಈಡೇರಲಿ. ಶೀಘ್ರಮೇವ ಇಚ್ಛಾ ಪ್ರಾಪ್ತಿರಸ್ತು. ಆಹಾ, ಸಾರ್ಥಕವಾಯಿತು ನನ್ನ ಬದುಕು ಮಾತೆ. ಧನ್ಯೋಸ್ಮಿ. ಧನ್ ಹಾ ಮಾತೆ, ತಮ್ಮ ಪುತ್ರಿಯಲ್ಲಿರೋಳು? ನನ್ನ ಪುತ್ರಿ ಹೊರಗೆ ತನ್ನ ಸಖಿಯ ಜೊತೆ ಜಂಗಮವಾಣಿಯಲ್ಲಿ ಮಾತನಾಡುತ್ತಿರುವ. ಕ್ಷಮಿಸಿ ಮಾತೆ, ತಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ. ನನ್ನ ಪುತ್ರಿ ಹೊರಗೆ ತನ್ನ ಸಖಿಯ ಜೊತೆ ಓಹೋ, ಅರ್ಥವಾಯ್ತು ಅರ್ಥವಾಯ್ತು. ಧನ್ಯವಾದಗಳು. ಹುಚ್ಚು ಬಾಲಕ. ನೋ ಎಕ್ಸ್ಕ್ಯೂಸಸ್. ಫೋನ್ ಇಡು. ಹಲೋ, ಎಕ್ಸ್ಕ್ಯೂಸ್ ಮೀ. ನಾ ಊರೆಲ್ಲ ಹುಡುಕ್ತಾ ಇದ್ದೀನಿ, ನೀವು ಜಂಗಮಣಿಯಲ್ಲಿ ಮಾತಾಡ್ತಾ ಇದ್ದೀರಾ? ಏನದು ಜಂಗಮವಾಣಿ? ಮೊಬೈಲ್ ಕಂಡ್ರೆ ಹೋಗ್ಲಿ ಬಿಡಿ. ಆಕ್ಚುಲಿ ನಮ್ಮ ಹೀರೋ ವಿಚಿತ್ರ ಪರಿಸ್ಥಿತಿನಲ್ಲಿ ಸಿಗಾಕೊಂಡು ಅಕಟಕಟ ಅಂತ ಅಟಕಾಯಿಸ್ಕೊಂಡ್ಬಿಟ್ಟಿದ್ದಾನೆ. ಈಗ ಏನಾದ್ರೂ ಅವನು ಹೀರೋಯಿನ್ ಪ್ರಪೋಸ್ ಮಾಡಲಿಲ್ಲ ಅಂದ್ರೆ 150 ನಿದ್ದೆ ಮಾತ್ರೆ, ಪಿನಾಯ್ಲು, ಪಾಲಿಡಾಲು ಅಷ್ಟೇ. ಜಾಸ್ತಿ ಬಿಲ್ಡಪ್ ಬೇಡ. ಅದೇನ್ ಹೇಳ್ಬೇಕು ಹೇಳಿ. ಇಲ್ಲಿ ಹೇಳಕ್ಕಾಗಲ್ಲ ರೀ. ಎಲ್ಲಾದ್ರೂ ಪ್ರಶಾಂತ್ ಪ್ರದೇಶ ಕರ್ಕೊಂಡು ಹೋಗ್ರಿ, ಎಲ್ಲ ಹೇಳ್ಬಿಡ್ತೀನಿ. ಆಗಲ್ಲ ಅಂದ್ರೆ ನೀವ್ ಬಿಡಲ್ಲ ಅಲ್ವಾ? ನಮ್ಮ ಅಪ್ಪನಾಣೆಗೂ ಇಲ್ಲ. ಅರ್ಧ ಗಂಟೆಯಲ್ಲಿ ಕತೆ ಮುಗಿಬೇಕು. 5 ನಿಮಿಷ ಚೆಚ್ಚಿ ಚಿಂದೋಡಿಸ್ಬಿಡ್ತೀನಿ. ಹಾ ಬನ್ನೇ. ನಾ ತಾಳಲಾರ ಈ ಯಾತನೆ. ಇಬ್ರು ಎಲ್ಲ ಹೋಗ್ತಾ ಇದ್ದೀರಾ? ಮೇಲೆ ಬಂತಲ್ಲ ಆಪ್ಷನ್. ಏನಂದೆ? ಅಣ್ಣ, ಅದು ಅವ್ರಿಗೆ ಮನೇಲಿ ಕೂತು ಬೋರ್ ಅಂತೆ, ಅದಕ್ಕೆ ನಾವ್ ಸ್ವಲ್ಪ ಹೊರಗೋಗಿ ಬರ್ತೀವಿ. ನೀನ್ ಯಾಕಮ್ಮ ತೊಂದರೆ ತಗೊಳ್ತೀಯ? ನಾನಿದ್ದೀನಲ್ಲ. ಹೇಗಿದ್ರು ಬೇಟೆ ಆಡೋದಕ್ಕೆ ಕಾಡ್ಗೆ ಹೋಗ್ತಾ ಇದೀನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಅಲ್ಲ ಭಯ್, ನಾನು ಅವತ್ತೇ ಹೇಳನಲ್ಲ ಹಕ್ಕಿಗಳು ಬೇಟೆ ಆಡಲ್ಲ ಅಂತ. ನನಗೆ ಗೊತ್ತು ಕಣೋ, ನಿನಗೆ ಬೇಟೆ ಆಡೋದು ಬರೋದಿಲ್ಲ ಅಂತ. ನೀನ್ ಬೇಟೆ ಆಡ್ಬೇಡ, ಹಕ್ಕಿಗಳಿಗೆ ಕಾವು ಕಾವು ಅಂತ ಕಾಳು ಹಾಕ್ತಾ ಇರು. ನಾನು ಗುರಿ ಇಟ್ಟು ಗುಂಡು ಹೊಡಿತೀನಿ. ಬಾರಲೇ. ಬಿಡಿ ಬಾಯ್. ಅಲ್ಲ ಭಯ್, ಬೇಟೆ ಆಡೋಣ ಅಂದ್ಬಿಟ್ಟಿದ್ದು ಯಾವ್ದು ಸಾವಿಲ್ಲ ಕರ್ಕೊಂಡ್ ಬಂದಿದ್ದೀರಾ? ಇದು ಬೇಟೆ ಆಡೋ ಜಾಗನೇ. ಇಲ್ಲಿ ಬೇಟೆ ಆಡ್ತೀರಾ? ಯಾವ ಹಕ್ಕಿಗಳು ಸಿಗ್ತವೆ? ನಾನ್ ಬಂದಿರೋದು ಹಕ್ಕಿಗಳನ್ನ ಬೇಟೆ ಆಡೋದಕ್ಕಲ್ಲ, ಪ್ರಾಣಿಗಳನ್ನ, ನರಿಗಳನ್ನ, ಕುಳ್ಳೆ ನರಿಗಳನ್ನ. ನರಿಗಳ? ಇಲ್ಲಿ ಯಾವ ನರಿಗಳು ಸಿಗ್ತವೆ ಭಯ್? ಇಲ್ಲಿ ಸಿಗಲ್ಲ, ಹಾಗಾಗಿ ನಮ್ಮ ಮನೆಗೆ ಬರ್ತಾ ಇರ್ತವೆ. ನರಿ ಮನೆ ಬೇಟೆ ಒಂದು ಅರ್ಥ ಆಗ್ತಾ ಇಲ್ಲ ಭಯ್. ಏಯ್, ನನ್ ತಂಗಿ ಬಸ್ಸಲ್ಲಿ ಸಿಕ್ಕಿದ್ಲು ಅಂತ ಸೇಫ್ ಆಗಿ ಮನೆ ಕರ್ಕೊಂಡು ಬಂದು ಅವಳ ಹಿಂದೆ ಬಿದ್ದಿದ್ಯಾ? ಇದು ನಮ್ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆಂಟ್ ಮದುವೆ. ಹುಡುಗ ನನಗೆ ತುಂಬಾ ಕ್ಲೋಸ್ ಫ್ರೆಂಡು. ನೀನು ಮದುವೆ ಮನೆಗೆ ನುಗ್ಗಿ ನಾಟಕ ಆಡೋದಕ್ಕೆ ಇದು ದಿಲ್ವಾಲೆ ದುನಿಯಾ ಲೇ ಜಾಯಂಗೇನೂ ಅಲ್ಲ, ಮುಂಗಾರು ಮಳೆನೂ ಅಲ್ಲ. ಜಾಗ ಖಾಲಿ ಮಾಡೋ. ಜಾಗ ಖಾಲಿ ಮಾಡೋದಕ್ಕೆ ಬಂದಿಲ್ಲ, ಖಾಲಿ ಇರೋ ಜಾಗನ ಭರ್ತಿ ಮಾಡೋದಕ್ಕೆ ಬಂದಿದ್ದೀನಿ. ಬರ್ಲಾ? ಏಯ್, ಒಂದ್ಸಲ ಬೇಟೆ ನನ್ನ ಕೈಲಿ ಸಿಕ್ಕಾಕೊಂಡ್ಮೇಲೆ ಮಿಸ್ ಆದ ಇತಿಹಾಸನೇ ಇಲ್ಲ. ಬಿಲ್ಡಪ್ ತಗೊಂಡಿದ್ದು ಸಾಕು, ಆಟ ಶುರು ಮಾಡೋಣ.
ಡಮ್ಮಿಗನ್ ಇಟ್ಕೊಂಡೆ ಜನರಲ್ ಕಾರ್ಯಪ್ಪನ್ ರೈಜ್ ಬಿಲ್ಡಪ್ ಕೊಡ್ತೀಯಾ ನೋಡ ಸಾಮಿಲಲ್ಲಿ ಮರ ಕಟ್ ಮಾಡೋರ್ನೆಲ್ಲ ಮನುಷ್ಯ ಕಟ್ ಮಾಡಕ್ ಯೂಸ್ ಮಾಡಬೇಡ. ಇವೆಲ್ಲ ವರ್ಕೌಟ್ ಆಗಲ್ಲ. ಪ್ರೀತಿಯಿಂದ ಗೆದ್ದು ನಿನ್ ತಂಗಿಯಿಂದ ಬೇಕಿದ್ರೆ ನನ್ನ ದೂರ ಮಾಡು. ತಾಕತ್ತಿದೆ. ಇನ್ನೋಸೆಂಟ್ ತರ ಕಾಣ್ತೀನಿ ಅಂತ ಧಮ್ಕಿ ಹಾಕೋಕ್ ಬಂದ್ರೆ ದೌಡೆ ಹಲ್ಲೊಂದು ಇರಲ್ಲ. ಬರ್ಲಾ? ನಾರಿಗೂ ಹುಲಿಗೂ ವ್ಯತ್ಯಾಸ ಇರುತ್ತೆ. ಕಣ್ಣಕ್ ಪೊರೆ ಬಂದಿದ್ರೆ ಕನ್ನಡಕ ಹಾಕೋ. ಸ್ಪೀಡಲ್ಲಿ ರಾಕೆಟ್ ಅಂತಾರೆ, ಮುಟ್ಟಿದರೆ ತೊಂದರೆ, ಬದುಕೋ ಆಸೆ ಇದ್ದರೆ ಸೈಡಿಗೆ ಹೋಯ್ತಾರೆ. Get up, he's ready for the action. Run out before he's gonna blast us.